ಡೆವಿಲ್ ಥರ ಬರ್ತಾ ಇದೆ ಅಂತ ವೇವ್ಸು. ಅಯ್ಯಪ್ಪ ನೋಡಿ ನೋಡು. ಹೌದಾ? केवल एक लाइट हाउस नहीं था, वो जीवन का दीपक बन चुका था। ವಾವ್. ಅವ್ರು ಯಾವ ಚರ್ಚಿಗೆ ಹಾಕ್ಯಾರಪ್ಪ? ಗ್ಲಾಸ್ ಹಾಕೊಳ್ಳೋ, ಯಾಕೋ ಗ್ಲಾಸ್ ಹಾಕೋಬೇಕಿತ್ತು. ಅಮ್ಮ ನಿನ್ನ ಗ್ಲಾಸಿಂದ ಕಣ್ಣು ಮುಚ್ಚಿದ್ಯಾ ಇಲ್ವಾ ಅಂತ ನಂಗೆ ಗೊತ್ತಾಗತ್ತೆ. ಹಲೋ, ವೆಲ್ಕಮ್ ಟು ಲಾಸ್ಟ್ ವ್ಲಾಗ್ ಆಫ್ ಗೋವಾ. ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳ್ದಂಗೆ ಬೀಚಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ನಾವು ಸ್ಟೇ ಆಗಿದ್ದ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಈಗ ಮತ್ತೆ ಅಲ್ಲಿಂದ ಓಲ್ಡ್ ಗೋವಾ ಹತ್ರ ಬಂದಿದ್ದೀವಿ. ನಾವು ಸ್ಟೇ ಆಗಿದ್ದು ಬಂದುಬಿಟ್ಟು ನಾರ್ತ್ ಗೋವಾದಲ್ಲಿ ಬಗಾ ಬೀಚ್ ನಿಯರ್ ರೂಮ್ ಮಾಡಿದ್ದು ಅಂತ ಹೇಳಿದ್ನಲ್ಲ, ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು 25 ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಇತ್ತು. ಇಲ್ಲಿ ಬಂದಿದ್ದೀವಿ. ಇಲ್ಲಿ ಫೇಮಸ್ ಬಂದುಬಿಟ್ಟು ಓಲ್ಡ್ ಚರ್ಚ್. ಇದು ಏನು ರೆಡ್ ಕಲರ್ ಚರ್ಚ್ ಇದೆ, ಇದು ತುಂಬ ಫೇಮಸ್ ಇದೆ. ಇಲ್ಲಿ ಬಾಡಿ ಇದೆ, ಅದರ ನೇಲ್ಸು ಎಲ್ಲ ಗ್ರೋ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಚರ್ಚ್ ಇದು. ಇದೊಂದು ಇಲ್ಲಿ ಸುಮಾರಷ್ಟು ಚರ್ಚ್ಗಳಿದೆ. ನಾನು ಗೋವಾದಲ್ಲಿ ಅಬ್ಸರ್ವ್ ಮಾಡಿದ ಮೋಸ್ಟ್ ಆಫ್ ಆಲ್ ಏನು ಅಂದರೆ ಎಲ್ಲ ಕಡೆ ಚರ್ಚು. ನಮ್ಮ ಊರೆಲ್ಲ ಹೆಂಗೆ ಪುಟ್ಟು ಗುಡಿಗಳೆಲ್ಲ ಇರುತ್ತೆ ರೋಡ್ ಸೈಡಲ್ಲಿ, ಆ ಥರ ಎಲ್ಲ ಗೋವಾದಲ್ಲಿ ತುಂಬ ಚರ್ಚ್ಗಳು ಅದೇ ರೀತಿ ರೋಡ್ ಸೈಡಲ್ಲಿ ಪುಟ್ಟು ಚರ್ಚ್ಗಳಿತ್ತು. ಹಾಗೆ ದೊಡ್ಡ ದೊಡ್ಡ ಚರ್ಚು ಮ್ಯಾಕ್ಸಿಮಮ್ ಆಗಿ ನಮಗೆ ಕಾಣಿಸೋದೇ ಚರ್ಚ್, ಆಯಿತಾ. ಚರ್ಚ್ಗಳು ನೋಡಿದ್ವಿ. ಅದು ಬಿಟ್ಟರೆ ತುಂಬ ನೋಡಿದ್ದು ಅಂದರೆ ವೈನ್ ಶಾಪ್, ಎಲ್ಲಿ ಬೇಕಲ್ಲಿ ಲಿಕ್ಕರ್ ಶಾಪ್ಗಳು. ಗೋವಾದಲ್ಲಿ ಫೇಮಸ್ ಅದೇ ಅಲ್ವಾ. ಸೊ ಅದು ಮ್ಯಾಕ್ಸಿಮಮ್ ಆಗಿ. ಇನ್ನು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಎಲ್ಲ ಕಡೆ ಅದು ಇದು ಸೇಲ್ಸ್ ಎಲ್ಲ ನಡೀತಾನೆ ಇರುತ್ತೆ. ಈ ಸರಿ ಏನು ಅಲ್ಲಿ ಹೋಗಿದ್ದ ಪ್ಲೇಸೆಲ್ಲ ಶಾಪಿಂಗ್ ಮಾಡಿದ್ದು ಕಡಿಮೆ. ನಾವು ಏನು ಶಾಪಿಂಗ್ ಅದು ಇದು ಅಂತ ನಾವು ಮಾಡಿಲ್ಲ. ಸೊ ಅಲ್ಲಿ ಚರ್ಚ್ ಒಂದು ವಿಸಿಟ್ ಮಾಡಿಕೊಂಡು ಚರ್ಚ್ ಹತ್ರನೇ ಒಂದು ಕಡೆ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಅಗೋಂಡಾ ಫೋರ್ಟ್ಗೆ. ಅಗೋಂಡಾ ಫೋರ್ಟನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಅಲ್ಲಿ ಹೋದ್ವಿ. ಬಟ್ ನಾವು ಹೋಗೋ ಟೈಮ್ಗೆ ಕ್ಲೋಸಿಂಗ್ ಟೈಮ್ ತೋರಿಸ್ತಾ ಇತ್ತು ಗೂಗಲ್ ಮ್ಯಾಪಲ್ಲಿ. ಸೊ ಕ್ಲೋಸ್ ಆಗಿರುತ್ತೇನೋ ಅಂತ ಅಂದ್ಕೊಂಡು ಹೋದ್ವಿ. ಸೊ ನಮ್ಮ ಎಣಿಕೆಯಂತೆ ಅಲ್ಲಿ ಕ್ಲೋಸ್ ಕೂಡ ಆಗಿತ್ತು. ಆ್ಯಂಡ್ ಅಗೋಂಡಾ ಫೋರ್ಟ್ ಪಕ್ಕನೇ ಲೈಟ್ ಹೌಸ್ ಇದೆ. ಸೊ ಓಕೆ, ಲೈಟ್ ಹೌಸ್ ನೋಡೋಣ ಅಂತ ಹೋದ್ವಿ. ನಾವು ವಿಸಿಟ್ ಮಾಡಿದ್ದು 6 ಏನೋ ಆಗಿತ್ತು. 6 ಅಲ್ಲ, ಇನ್ನೊಂಚೂರು ಬೇಗನೆ ಹೋಗಿದ್ವಿ ಅನಿಸುತ್ತೆ. ಬಟ್ ದಿ ಬೆಸ್ಟ್ ಟೈಮಲ್ಲಿ ನಾವು ಲೈಟ್ ಹೌಸ್ನ ವಿಸಿಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ಏನು ಕಾಣುತ್ತೆ ಅಂದರೆ ಫುಲ್ಲು ಬೀಚ್, 3 ಕಡೆನೂ ಬೀಚಸ್ಸು ವಿತ್ ಸನ್ಸೆಟ್ ಆಗೋವಂಥ ಟೈಮಿಗೆ ಹೋಗಿದ್ರಿಂದ ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈಗ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲೆಲ್ಲ ಕಡೆ ಬೋಟ್ಸ್, ಎಲ್ಲೆಲ್ಲಿ ನೀರಿರುತ್ತೆ ಎಲ್ಲ ಕಡೆ ಬೋಟ್ಸು, ಕಯಾಕಿಂಗು ಅದು ಇದು ಅಂತ ಬಿಟ್ಟಿರ್ತಾರೆ. ಸೊ ಬನ್ನಿ ವಿಡಿಯೋನ ಹಾಗೆ ಏನದು ಲೈಟ್ ಹೌಸ್ ಬಗ್ಗೆ ಅದು ಕೋಟೆ. ಓಕೆ, ನೀವು ಏನು ತಿಂತಾರೋದು ಮಾತ್ರ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಗೋವಾ ಅಂತ ಹೇಳ್ತೀನಿ. ಎಸ್, ಇವಾಗ ನಾವು ಫೋರ್ಟ್ ಹತ್ರ ಬಂದ್ವಿ, ಅಗೋಂಡಾ ಫೋರ್ಟ್ ಹತ್ರ. ಸೊ ಅಗೋಂಡಾ ಫೋರ್ಟ್ ಬಂದ್ಬಿಟ್ಟು 6 ಕ್ಲೋಸು. ನಾವು ಜಸ್ಟ್ 10 ಮಿನಿಟ್ಸ್ ಲೇಟಾಗಿ ಬಂದ್ವಿ. ಇಟ್ಸ್ ಕ್ಲೋಸ್ಡ್. ಬಟ್ ಇಲ್ಲಿ ಲೈಟ್ ಹೌಸ್ ಇದೆ, ಫುಲ್ಲು ಸುತ್ತ ಬೀಚ್ ವ್ಯೂ ಕಾಣುತ್ತಂತ ಹೇಳಿದ್ರು ಅಂತಂದ್ಬಿಟ್ಟು ಹಾಗೆ ಬಂದ್ವಿ. ಎಲ್ಲ ಕಡೆ ಪಾರ್ಕಿಂಗ್ ಫೀಸ್ ಮಿನಿಮಮ್ 100 ರೂಪೀಸು. ಟೂರಿಸ್ಟ್ ಪ್ಲೇಸ್ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಹೋಗ್ತಾ ಇದ್ವಿ ನೋಡೋಣ ಅಂತ. ಸೊ ಬಿಸಿಲು ಚೂರು ಬೆಳಿಗ್ಗೆ ಫೋಟೋಸ್ ತಗೊಳಕ್ಕೆ ಒಂಚೂರು ಡ್ರೆಸ್ಅಪ್ ಆದರೆ ಮುಗೀತು. ಆಮೇಲೆ ಫುಲ್ ಸ್ವೆಟಾಗಿ ಎಲ್ಲ ಇಳ್ದೋಗ್ಬಿಡುತ್ತೆ. ನಮ್ಮ ಗ್ಯಾಂಗಲ್ಲಿ ಬರ್ತಾ ಇದೆ. ವಾವ್, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡು. ಫುಲ್ಲು ಸಮುದ್ರನೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಒಂದೇ ಥರ ಕಾಣುತ್ತೆ. ಆಕಾಶ ಸಮುದ್ರ ಎಲ್ಲ ಒಟ್ಟಿಗೆ ಕಾಣುತ್ತೆ. ಸಮುದ್ರ ಎಲ್ಲ ಒಂದೇ ಥರ ಕಾಣುತ್ತೆ. ಲೈಟ್ ಹೌಸ್ ಅಂತಂದರೆ ಅವಾಗ ನ್ಯಾವಿಗೇಷನರು ಯೂಸ್ ಮಾಡ್ತಿದ್ದೀನಂತೆ. ಎಷ್ಟೋ ದೂರದಿಂದ ಇದು ಕಾಣುತ್ತಂತೆ. ತುಂಬ ಚೆನ್ನಾಗಿತ್ತು. ಇದಕ್ಕೆ ಒಂದು 5-6 ಫ್ಲೋರ್ ಹತ್ತಬೇಕು. ಅದಾದಮೇಲೆ ಸ್ಟ್ರೈಟಾಗಿ ಲ್ಯಾಡರ್ ಇದೆ, ಸಂದಿಲಿ ಹತ್ತಿ ಮೇಲೆ ಹೋಗಬೇಕು. ಒಂದು ಟೈಮಿಗೆ ಮಿನಿಮಮ್
ಮೆಂಬರ್ಸ್ನ ಮಾತ್ರ ಮೇಲೆ ಕರ್ಕೋತಾರೆ, ಆಮೇಲೆ ಕೆಳಗೆ ಇಳಿಸ್ಬಿಟ್ಟು ಆಮೇಲೆ ಮತ್ತೆ ಕರ್ಕೋತಾರೆ. ತುಂಬ ಒಂದು ಕಂಜೆಸ್ಟೆಡ್ ಜಾಗ. ಅಲ್ಲಿ ಒಬ್ಬರು ಗಾರ್ಡ್ ಇರ್ತಾರೆ, ಅವರು ಕರ್ಕೊಳ್ತಾರೆ. ಹೇಗೆ ಅಂದರೆ ಸ್ಟ್ರೈಟಾಗಿರುತ್ತೆ ಮೆಟ್ಲು, ಸ್ಟ್ರೈಟಾಗಿ ಹತ್ತೋಗ್ಬೇಕು. ಚೆನ್ನಾಗಿದೆ. ನಾನು ಹತ್ತದೇ ಇಲ್ಲ ಅಂತ ಕೆಳಗೆ ನಿಂತ್ಕೊಬಿಟ್ಟಿದ್ದೆ. ಆಮೇಲೆ ಅಲ್ಲಿ ಇದ್ದವರೆಲ್ಲ ಬನ್ನಿ ಬನ್ನಿ ಏನಾಗಲ್ಲ ನಾವಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದರು ಅಂತಂದ್ಬಿಟ್ಟು ಮೇಲೆ ಹತ್ಕೊಂಡು ಹೋಗಿದ್ದು. ಆ ಮೇಲೆ ಹೋದ್ಮೇಲೆ ವ್ಯೂ ಮಾತ್ರ ಅದ್ಭುತವಾಗಿ ಕಾಣುತ್ತೆ, ತುಂಬ ಚೆನ್ನಾಗಿತ್ತು. ಸೊ ಗೋವಾಗೆ ಹೋದವರು ಈವ್ನಿಂಗ್ ಟೈಮ್ ಹೋಗಿ ಮಸ್ಟ್ ವಿಸಿಟ್ ಮಾಡಬೇಕಾದಂತಹ ಪ್ಲೇಸ್ ಇದು ಲೈಟ್ ಹೌಸು. ಪುಟ್ಟು ಪುಟ್ಟು ತಗೊಳ್ಳೋ, ನನಗೆ ವಿಡಿಯೋ ಮಾಡು ಬಾಯಿಲಿ. ಹೆದ್ವೀರ್ ನಿಲ್ಸರ್, ನನಗೆ ವಿಡಿಯೋ ಮಾಡು. ಹೆದುಮಾ ಬಾರೋ, ಸ್ಟಾಪ್ ಇಟ್ ಹೆದ್ವೀರ್, ಸ್ಟಾಪ್ ಇಟ್. ತಲೆ ಸುತ್ತ ಬರುತ್ತೆ. ಇಷ್ಟೇ ಸ್ಪೀಡು ನಾನು ಏರಿಯಾದಲ್ಲಿ. ಅಮ್ಮ ಸುಮ್ಮನೆ ಹಂಗೆ ಅಂದ, ಸುಮ್ಮನಿರು. ಗಟ್ಟಿ ಕೂರು ಪುಟ್ಟ. ಸಾಕು ಇಷ್ಟೇ. फर्स्ट पॉइंट केवल एक लाइट हाउस नहीं था, वो जीवन का दीपक बन चुका था। ವಾವ್. इस गौरवशाली श्रृंखला में एक और महत्वपूर्ण नाम है सुहेली पार प्रकाश स्तंभ का। ಒಳ್ಳೆ ಟೈಮ್ ನೋಡಿ, ಸಂಜೆ ಆಗ್ತಿದ್ದಂಗೆ ಈ ಬಿಲ್ಡಿಂಗ್ ಏನಿದೆ ಲೈಟ್ ಹೌಸ್ ಅನ್ನಲ್ಲ, ಇದ್ರ ಮೇಲೆ ಹತ್ತೋಗ್ಬೇಕಂತ ನಾವು ಇದೇ ಬಿಲ್ಡಿಂಗಲ್ಲಿ ಮೇಲೆ ಹತ್ತೋಗಿದ್ದು. ಆ ಬಿಲ್ಡಿಂಗ್ ಮೇಲೆ ಫುಲ್ಲು ಅದರದ್ದು ಸ್ಟೋರಿನ ಡಿಸ್ಪ್ಲೇ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ನಾವು ಮೋರ್ ದೆನ್ ಹಾಫ್ ಆನ್ ಅವರ್ ಮೇಲೆ ಕೂತ್ಕೊಂಡು ಸ್ಟೋರಿನೆಲ್ಲ ನೋಡ್ಕೊಂಡು ಬಂದ್ವಿ. ಅದು ಯಾವಾಗ ಬಿಲ್ಡ್ ಆಯಿತು, ಯಾರ್ಯಾರು ಅದರ ಹಿಂದೆ ಇದ್ದರು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಮಾತ್ರ ಅದು. ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಈಗ ನಮ್ಮ ಜರ್ನಿ ಟುವರ್ಡ್ಸ್ ನಮ್ಮ ರೂಮ್ ಕಡೆಗೆ. ನಾವು ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದ್ರಿಂದ ಊಟ ಏನೂ ಮಾಡದೆ ನಾವು ಹಂಗೆ ರೂಮ್ ಕಡೆ ಹೋಗಿ ಸ್ಟೇ ಆಗೋಣ ಅಂತ ಹೋಗ್ತಾಯಿದ್ವಿ. ನೈಟ್ ಮಾತ್ರ ಗೋವಾ ತುಂಬ ಚೆನ್ನಾಗಿ ಕಾಣುತ್ತೆ. ಫುಲ್ಲು ಲೈಟಿಂಗ್, ಸೂಪರ್ ಸಿಟಿ ಮಾತ್ರ. ಇಟ್ಸ್ ಲಾಸ್ಟ್ ಡೇ ಇನ್ ಗೋವಾ. ಗೋವಾದಲ್ಲಿ ಏನು ಸ್ಪೆಷಲ್ ಫ್ರೂಟ್ಸೇ ಇಲ್ಲ. ನಾನು ಹೊರಗಡೆ ಎಲ್ಲೇ ಬಂದರು ಏನಾದ್ರು ಡಿಫ್ರೆಂಟ್ ಫ್ರೂಟ್ಸ್ ಸಿಗುತ್ತಾ ಅಂತ ನೋಡ್ತಾ ಇರ್ತೀನಿ, ಏನಿಲ್ಲ. ಸೊ ನಿನ್ನೆ ಫೈನಲಿ 4 ದಿವಸದ ಮೇಲೆ ಫ್ರೂಟ್ಸ್ ತಿಂತಾಯಿದ್ದೀವಿ. ನಿನ್ನೆ ನೈಟ್ ಊಟ ಮಾಡಿಲ್ಲ, ಮಧ್ಯಾಹ್ನ ಲಂಚೆ 3:34 ಹೆವಿ ಆಗಿತ್ತಾ. ಸೊ ನೈಟು ಒಂದೊಂದು ಬನಾನ ತಿಂದು ಮಲಗಿದ್ವಿ. ಇವಾಗ ಹೊಟ್ಟೆ ಹಸಿದೆ ಬೆಳಗ್ಗೆ. ಸೊ ಒಂದು 3 ಬನಾನ. ಆ್ಯಂಡ್ ನಾವು ಉಳ್ಕೊಂಡಿರೋ ಸ್ಟೇಯಲ್ಲಿ ಸೇಮ್ ಮ್ಯಾಂಗೋ ಟ್ರೀ ಇದೆ. ಎಷ್ಟೊಂದು ಮ್ಯಾಂಗೋಸ್ ಬಿಟ್ಟಿದೆ ಅಂದರೆ ತುಂಬ ಮ್ಯಾಂಗೋಸ್. ಮೇ ಬಿ ಅಲ್ಫೆನ್ಸು ಕಾಣಿಸ್ತಿಲ್ಲ ನಿಮಗೆ, ಬಟ್ ತುಂಬ ಮ್ಯಾಂಗೋಸ್ ಬಿಟ್ಟಿದೆ. ಸೊ ನಾವು ಉಳ್ಕೊಂಡಿರೋ ಸ್ಟೇ ಫೋನ್ ನಂಬರ್. ಇಫ್ ಎನಿಬಡಿ ವಾಂಟ್ ಟು ಕಮ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಮಾಗಿರೋ ಒಳ್ಳೆ ಸ್ಟೇ, ನೀಟಾಗಿ ಹೋಮ್ಲಿ ಥರ ಸ್ಟೇ ಬೇಕಿದ್ರೆ ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬರ್ಬೋದು. ಸಬೀನಾಸ್ ಹೋಮ್ ಸ್ಟೇ ಅಂತಂದ್ಬಿಟ್ಟು. ಸೊ ಬಾಗಾ ಬೀಚ್ ನಿಯರ್ 5 ಕಿಲೋಮೀಟರ್ಸ್ ಫ್ರಮ್ ಬಾಗಾ ಬೀಚ್ ಇದೆ. ಐ ಥಿಂಕ್ ಬೀಚ್ ನಿಯರ್ ಸ್ಟೇಗಿಂತ ದಿಸ್ ಇಸ್ ಬೆಟರ್. ಬೀಚ್ ನಿಯರ್ ಗಿಜ್ಜಿ ಅನ್ನತ್ತೆ, ಬಟ್ ಇಲ್ಲಿ ಟ್ರಾಫಿಕ್ ಇಲ್ಲ, ಏನಿಲ್ಲ, ಫುಲ್ ಗ್ರೀನರಿ, ಕಾಮ್ ಆಗಿದೆ. ವಿತ್ ಬಾಲ್ಕನಿ ಸ್ಟೇ ಸಿಗುತ್ತೆ. ಸೊ ಊರಿಗೆ ಹೊರಡೋ ಮುಂಚೆ ಇನ್ನೂ 1-2 ಬೀಚಸ್ನ ವಿಸಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಸೊ ಈಗ ಹೋಗ್ತಿರೋದು ನಾವು ಅಂಜುಮ್ ಬೀಚ್ಗೆ. ಸೊ ಬೀಚ್ ಹೇಗಿದೆ ಬನ್ನಿ ನೋಡೋಣ. ಇವಾಗ ಅಂಜುಮ್ ಬೀಚ್ಗೆ ಹೋಗಿದ್ವಿ. ಸೊ ಚೆನ್ನಾಗಿದೆ ಅಂತ ತೋರಿಸ್ತಾರೆ. ಸೊ ಚೆನ್ನಾಗಿದೆ, ಬಟ್ ಇಲ್ಲಿ ವೇವ್ಸ್ ಹೆಂಗೆ ಬರ್ತಿದೆ ಅಂದರೆ ಸಿಕ್ಕಾಪಟ್ಟೆ ಫೋರ್ಸು, ಸಿಕ್ಕಾಪಟ್ಟೆ ಹೈಟಲ್ಲಿ ಬರುತ್ತೆ. ಆಟ ಆಡೋಕ್ಕಂತೂ ಸೇಫ್ ಇಲ್ಲ. ಬಾಗಾ ಬೀಚ್ ಚೆನ್ನಾಗಿದೆ. ಬಾಗಾ ಬೀಚ್ ಬಿಟ್ಟರೆ ನಾವು ಹೋಗಿದ್ದು ಕೆಂಡೋಲಿಮ್ ಬೀಚು, ಇದು ಅದರಲ್ಲೂ ತುಂಬ ಫೋರ್ಸ್ ಇತ್ತು. ಇದರಲ್ಲಂತೂ ಅಂಜುಮ್ ಬೀಚಲ್ಲಿ ಹೆವಿ ಇದೆ.
ಸೊ ಬೆಸ್ಟ್ ಮಕ್ಕಳಿಗೆ ಆಟಾಡ್ಸೋಕ್ಕಿಲ್ಲ ಅಂದರೆ ಬಗಾ ಬೀಚ್. ಅಲ್ಲಿ ಅಷ್ಟು ಇಲ್ಲ, ಇದು ಮಾತ್ರ ಹೆವಿ ಇದು ಆಟಾಡೋಕ್ಕಂತೂ ಖಂಡಿತ ಆಗಲ್ಲ. ಫೋರ್ಸ್ ನೋಡಿ ಅದು, ಮೈ ಗಾಡ್, ರಕ್ಕಸ ಅಲೆಗಳು ಸಮುದ್ರದ್ದು ಅಂತಾರಲ್ಲ ಹಂಗಿದೆ, ಇದೇ ಹಿಂಗಿದೆ. ಅಯ್ಯಪ್ಪ ಇಲ್ಲಿ ತನಕ ಬರ್ತಿದೆ, ಫುಲ್ ಡೆವಿಲ್ ಥರ ಬರ್ತಾ ಇದೆ ಅಂತ ವೇವ್ಸು. ಅಯ್ಯಪ್ಪ ನೋಡಿ ಒಂದೇ ಸರಿ ಹಂಗೆ ವಾಪಸ್ ಎಳ್ಕೊಂಡು ಹೋಗುತ್ತೆ, ಬಂದ್ಬಿಡತ್ತೆ ನೋಡಿ ಇಲ್ಲಿ ತನಕ ನೋಡು. ಸುನಾಮಿ ಬರ್ತಿರ್ಬೇಕು ಅದಕ್ಕೆ ಹೌದಾ, ಹಿಂಗಾಗ್ತಿದೆ. ಸುನಾಮಿ ಬರ್ತಿದೆ ಅಂತೀಯಾ? ಮೈ ಗಾಡ್, ಸುನಾಮಿ ಬರ್ತಿರ್ಬೇಕಮ್ಮ, ಪಾಪ ಸುನಾಮಿ ಬರ್ತಿರ್ಬೇಕು. ನೋಡಿ ಬರುತ್ತೆ, ನಮ್ಮನ್ನು ಟಚ್ ಮಾಡೋಗುತ್ತೆ ನೋಡಿದ್ದು, ನಮ್ಮನ್ನು ಟಚ್ ಮಾಡೋಗುತ್ತೆ. ಅದಿನ್ನ ಹತ್ರ ಇದ್ರೆ ಮೈ ಗಾಡ್, ಲೆಟ್ಸ್ ಗೋ, ಬೇರೆ ಬೀಚ್ಗೆ ಹೋಗೋಣ. ಮತ್ತೆ ಅದಕ್ಕೆ ಲಸಿಯಾಗಿರೋದು. ಎಸ್, ವಿ ಆರ್ ಗೋಯಿಂಗ್ ಬ್ಯಾಕ್. ಮಕ್ಕಳಿಗಂತೂ ಇಲ್ಲಿ ಆಟ ಆಡೋಕ್ಕಾಗಲ್ಲ. ಬೈ ಬೈ ಅಂಜುಮ್ ಬೀಚ್, ಬೇರೆ ಬೀಚ್ಗೆ ಹೋಗೋಣ. ಅತಿ ಸರ್, ಕ್ರಿಕೆಟರ್ ಯಾಕೆ ಬೆಡ್ ಹಾಕಿಲ್ವಲ್ಲೇ? ನಾನು ಹಿಂಗೆ ಹತ್ಬೇಕು ಮತ್ತೆ ಬೆಡ್ ಹಾಕೊಂಡು. ಸೊ ಎಸ್ ಫ್ರೆಂಡ್ಸ್, ನಾವು ಇನ್ನೊಂದು ಬೀಚಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಆಟ ಆಡಿದ್ವಿ. ಅಲ್ಲೂ ಕೂಡ ನಾಟ್ ಸೇಫ್ ಫಾರ್ ಪ್ಲೇ ಅಂತ ಇತ್ತು. ಬಟ್ ಅಲ್ಲೇ ಒಂಚೂರು ಆಟ ಆಡ್ಕೊಂಡು ಅಲ್ಲಿಂದ ರೂಮಿಗೆ ಬಂದು ಬೇಗ ಬೇಗ ಚೆಕ್ಔಟ್ ಟೈಮ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಮಾಡಿ ಈಗ ಗೋವಾಗೆ ಬಾಬಾ ಹೇಳಿ ಹೊರಡ್ತಾ ಇದ್ವಿ. ದಿಸ್ ಇಸ್ ದ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಆಫ್ ಗೋವಾ. ಸೊ ಇದನ್ನು ಕ್ರಾಸ್ ಮಾಡಿಕೊಂಡು ನಾವು ಗೋವಾ ಟು ಶಿವಮೊಗ್ಗ, ಇಟ್ಸ್ ಅ ಲಾಂಗ್ ಜರ್ನಿ ನಮಗೆ. ಸೊ ಅಲ್ಲಿಂದ ನಾವು ಬಿಟ್ಟಿದ್ದು 11:30ಗೆ ಆ್ಯಂಡ್ ಬೈ 10:30 ಶಿವಮೊಗ್ಗ ರೀಚ್ ಆದ್ವಿ. ಸೊ ದಿಸ್ ಈಸ್ ಅವರ್ ಸಮರ್ ವೆಕೇಷನ್ ಟು ಗೋವಾ. ಸೊ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೈಸ್ ಪ್ಲೇಸ್ ಟು ವಿಸಿಟ್. ಮೇ ಬಿ ಇನ್ನೂ ಸ್ವಲ್ಪ ಕೂಲ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಸ್ಟಿಲ್ ವಿ ಎಂಜಾಯ್ಡ್ ಅ ಲಾಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.